ಬಂದ್ಬಿಟ್ಟು ನಾರ್ತ್ ಫೇಸಿಂಗ್ ಸರ್. ನಾರ್ತ್ ಫೇಸಿಂಗ್ ಅಲ್ಲಿ ಇದೆ, ಡುಪ್ಲೆಕ್ಸ್ ಇದೆ, ಮತ್ತೆ ಗ್ರೌಂಡ್ ಇಂದ ಡುಪ್ಲೆಕ್ಸ್ ಇದೆ. 30-40 ಡೈಮೆನ್ಷನ್ ಇದೆ, ಸೇಮ್ ಡೈಮೆನ್ಷನ್ ಇರೋರು ಇದು ತುಂಬಾ ಬ್ಯೂಟಿಫುಲ್ ಆಗಿ ಮ್ಯಾಚ್ ಅಪ್ ಮಾಡ್ಕೋಬಹುದು. ಓಕೆ, ಗ್ರೌಂಡ್ ಲೆವೆಲ್ ಇಂದ ಎಷ್ಟು ಹೈಟ್ ಇದೆ? ಕಮ್ಮಿ ಇದೆ ಅಲ್ವಾ ಸರ್? ಗ್ರೌಂಡ್ ಲೆವೆಲ್ ಇಂದ ಕಡಿಮೆ ಇದ್ವಿ, ಯಾಕಂತಂದ್ರೆ ಮತ್ತೆ ಮಣ್ಣು ಹೊಡೆದು ಇದನ್ನ ಇನ್ನ ರೋಡ್ ರೆಡಿ ಆಗಿಲ್ಲಲ್ಲ, ಹಂಗೆ ಸ್ವಲ್ಪನೇ ಅಪ್ ಆಗ್ತಾ ಇದೆ. ರೆಗ್ಯುಲರ್ ಮಾಮೂಲಿ ಹೈಟ್ 1.5 ಅಡಿ ಮೇಲೆ ಏನಿದೆಯೋ ಅದು ಅಷ್ಟು ಹೋಗಿದೀವಿ ಸರ್. ಓಕೆ, ಫ್ರಂಟ್ ಎಲಿವೇಶನ್ ಎಕ್ಸ್ಪ್ಲೇನ್ ಮಾಡಿ ಸರ್. ಎಲಿವೇಶನ್ ಬಗ್ಗೆ ಹೇಳೋದಾದ್ರೆ ನೋಡಬಹುದು ಸರ್, ನಮಗೆ 2 ಬಾಲ್ಕನಿ ತರ ಕಾಣಿಸ್ತಾ ಇದೆ. ಸೊ ಇಲ್ಲೊಂದು ಹ್ಯೂಜ್ ಬಾಲ್ಕನಿ ಇದೆ, ಅಲ್ಲೊಂದು ರೆಗ್ಯುಲರ್ ಒಂದು ಪ್ರೈವೇಟ್ ಬಾಲ್ಕನಿ ಇದೆ. ಯಾಕಂದ್ರೆ ಬಾಲ್ಕನಿ ಅನ್ನೋದಕ್ಕಿಂತ ಅದು ಪ್ಲೇ ಏರಿಯಾ ಅಂತ ಹೇಳ್ಬಿಟ್ಟು ಡಿಸೈನ್ ಮಾಡಿದ್ವಿ, ಮೇಲೆ ತೋರ್ಸೋಣ. ಅಂಡ್ ನಮಗೆ ಕಂಪ್ಲೀಟ್ ಎಲಿವೇಶನ್ ಬಗ್ಗೆ ಹೇಳೋದಾದ್ರೆ ಸರ್, ನಮಗೆ ಒಂದು 2-3 ಕಲರ್ ಯೂಸ್ ಮಾಡ್ಕೊಂಡಿದೀವಿ. ಅದರಲ್ಲಿ ಎಲ್ಲ ಕೂಡ ಕಂಪ್ಲೀಟ್ ಆಗಿ ಟೆಕ್ಸ್ಚರ್ ಪೇಂಟ್ ನ ಇಂಟಿಗ್ರೇಟ್ ಮಾಡಿದೀವಿ. ಅಂಡ್ ಬ್ಲೂ ಮತ್ತೆ ಕಾಫಿ ಬ್ರೌನ್ ಕಲರ್ ಮತ್ತೆ ಲೈಟ್ ಕಲರ್ ಇಷ್ಟನ್ನ ಇಂಟಿಗ್ರೇಟ್ ಮಾಡ್ಕೊಂಡು ಮಾಡಿದೀವಿ. ಅಂಡ್ ಈ ಬಾಲ್ಕನಿ ನೋಡ್ಬೋದು ಸರ್, ಅದೆಲ್ಲ ಇವಾಗ ಬ್ರಿಕ್ ಡಿಸೈನ್ ನ್ಯಾಚುರಲ್ ಕ್ಲೈಡಿಂಗ್ ನ ಯೂಸ್ ಮಾಡ್ಕೊಂಡಿದ್ದೀವಿ. ಟೈಲ್ಸ್ ಅಲ್ವಾ ಸರ್? ಟೈಲ್ಸ್ ಮೇಲ್ಗಡೆ ಹಾಕೊಂಡಿರೋದು. ಆಮೇಲೆ ಅದ್ರ ಕೆಳಗಡೆ ಮಾಮೂಲಿ SS ರೈಲಿಂಗ್ ಮತ್ತೆ ಟಫನ್ ಗ್ಲಾಸ್, ಅದಕ್ಕೆ ಫ್ಲವರ್ ಡಿಸೈನ್ಸ್ ನ ಇಂಟಿಗ್ರೇಟ್ ಮಾಡ್ಕೊಂಡಿದೀವಿ. ಈ ಕಡೆ ಬಂದ್ವಿ ಅಂದ್ರೆ ಅಲ್ಲೊಂದು ಗಣೇಶದೊಂದು ಒಂದು CNC ಡಿಸೈನ್ ಹಾಕಿದ್ದೀರಾ? ಗಣೇಶದೊಂದು CNC ಡಿಸೈನ್ ಇದೆ, ಮತ್ತೆ ಅದೇ ಸೇಮ್ ರೈಲಿಂಗ್ ಇಲ್ಲಿ ಏನಿದೆಯಲ್ಲ ಅದೇ ಕಂಟಿನ್ಯೂ ಆಗಿದೆ. ಅಂಡ್ ಮಿಕ್ಕಿದೆಲ್ಲ ಇದು ಗೋಲ್ಡ್ ಕಲರ್ ಏನ್ ಕಾಣ್ತಾ ಇದೆಯಲ್ಲ ಸರ್, ಅದೆಲ್ಲ ಕೂಡ ನಮಗೆ ಪ್ಲಾಸ್ಟಿಂಗ್ ಅಲ್ಲೇ ಆಗಿರೋದು. ಪ್ಲಾಸ್ಟಿಂಗ್ ಅಲ್ಲೇ ಮಾಡಿರೋದು, ಸಿವಿಲ್ ವರ್ಕ್ ಅಲ್ಲೇನೆ ಆಗಿರೋದು. ಸೊ ಸಿವಿಲ್ ವರ್ಕ್ ಅಲ್ಲೇನೆ ಆಗಿದೆ. ಮತ್ತೆ ಬ್ಲೂ ಕಲರ್ ಬ್ಯಾಂಡ್ ಕೂಡ ಸರ್ ನೋಡಬಹುದು. ಅಲ್ಲಿಂದ ತಗೊಂಡು ಸೊ ಅದನ್ನ ಕ್ಲೀನ್ ಆಗಿ ಕಂಟಿನ್ಯೂ ತಗೊಂಡೋಗಿದೀವಿ ಸರ್, ಅದಕ್ಕೆ ಅದೊಂದು ಗೆಟಪ್ ಬರ್ಲಿ ಅಂತ ಹೇಳ್ಬಿಟ್ಟು. ಆಮೇಲೆ ಗ್ರೇನು ನೋಡಬಹುದು, ಡಾರ್ಕ್ ಬ್ರೌನ್ ನೋಡಬಹುದು ಸರ್. ಸೊ ಅದನ್ನು ಕೂಡ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ನಾವು ಸೀದಾ ಒಂದು ಎಲ್ ಶೇಪ್ ಡಿಸೈನ್ ತಗೊಂಡಿದ್ದೀವಿ. ಆಮೇಲೆ ಅದೇನಂತಂದ್ರೆ ಅದು ಸ್ವಲ್ಪ ಔಟ್ಸ್ಟ್ಯಾಂಡಿಂಗ್ ಗ್ರೌಂಡ್ ಸರ್. ಸೊ ಇರೋದ್ರಲ್ಲಿ ಒಂದು ಪೇಂಟಿಂಗ್ ಅಲ್ಲೂ ಕೂಡ ನಾವು ಲಕ್ಸುರಿನೆಸ್ ನ ಚೆನ್ನಾಗಿ ಬರ್ತಾ ಇದೆ ಆಕ್ಚುಲಿ, ಹೌದಾ? ಗ್ರೌಂಡ್ ಬಂದ್ವಿ ಅಂತಂದ್ರೆ ಸರ್, ಇಲ್ಲಿ ನೋಡಬಹುದು, ಇಲ್ಲೊಂದು UPVC ವಿಂಡೋನೆ, ಬಟ್ ವುಡನ್ ಫಿನಿಶ್ UPVC ಯೂಸ್ ಮಾಡಿದೀವಿ. ಸೊ ಗೇಟ್ ಪಕ್ಕದಲ್ಲೇನೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಅಂಡ್ ಆಮೇಲೆ ಎಸ್ಪೆಷಲಿ ಈ ಬಿಲ್ಡಿಂಗ್ ಏನಂತಂದ್ರೆ ಸರ್, ಇವಾಗ ಏನು OCCs ಇದೆಲ್ಲ ಏನು ಡಿಸ್ಕಷನ್ಸ್ ಬಂತಲ್ಲ, ಸೊ ಸುತ್ತಲೂ ನಾವು 2.5 ಅಡಿ ಬಿಟ್ಟು ಕಟ್ಟಬೇಕು ಅಂತ ಹೇಳ್ತು, ಆ ತರ ಕಟ್ಟಿರೋದು ಸರ್. ನೋಡಬಹುದು ಮುಂದೆಗಡೆ ಕಾಂಪೌಂಡ್ ಕೂಡ ನಮಗೆ 2.5 ಫೀಟ್ ಕಂಪ್ಲೀಟ್ ಆಗಿ 2.5 ಫೀಟ್ ಎಲ್ಲ ಕಡೆನೂ 2.5 ಫೀಟ್ ಸ್ಪೇಸ್ ಬಿಟ್ಟಿದ್ದೀವಿ ಸರ್. ಅಷ್ಟು ಸ್ಪೇಸ್ ಬಿಟ್ಕೊಂಡು ಕಟ್ಟಿರೋದು. ಗೇಟ್ ಬಗ್ಗೆ ಹೇಳಿ ಸರ್. ಅಂಡ್ ಸರ್ ಗೇಟ್ ಬಗ್ಗೆ ಹೇಳೋದಾದ್ರೆ ಫುಲ್ ಕ್ಲೋಸ್ಡ್ ಗೇಟ್ ತಗೊಂಡಿದೀವಿ. ಸೊ 7 ಫೀಟ್ ಗಂಟ ಒಂದು ಓಪನಬಲ್ ಗೇಟ್ ಇಟ್ಟಿದೀವಿ, ಅದ್ರ ಮೇಲ್ಗಡೆ ಫಿಕ್ಸ್ಡ್ ಗೇಟ್ ಇಟ್ಟಿದೀವಿ. ಅದೆಲ್ಲ 2x1 ಸೆಕ್ಷನ್ ಅಲ್ಲೇನೆ ಮಾಡ್ಕೊಂಡಿರೋದು. ಆಮೇಲೆ ಎಲ್ಲಾನು ಕೂಡ ಒಂದು ಐವರಿ ಕಲರ್ ಪೇಂಟ್ ನ ಚೂಸ್ ಮಾಡಿದೀವಿ ಸರ್. ಆಕ್ಚುಲಿ ಇದೇನಂತಂದ್ರೆ SS ಡಿಸೈನ್. SS ಡಿಸೈನ್ ಅಲ್ಲಿ ಕಾಮನ್ ಆಗಿ ಬರುತ್ತಲ್ಲ ಸರ್, CNC ಬರುತ್ತೆ, ಮತ್ತೆ SS ಗೇಟ್ ಬಂದಿರುತ್ತೆ. ಸೊ ಇದನ್ನೇನಂದ್ರೆ MS ಪ್ಲಸ್ ಫಂಡರ್ ಮ್ಯಾಕ್ಸ್ ಅಂತ ಹೇಳ್ಬಿಟ್ಟು ಕನ್ವರ್ಟ್ ಮಾಡಿದೀವಿ. ಸೊ ಅಲ್ಲೊಂದು ಸೆಕ್ಷನ್ ಸಪೋರ್ಟ್ ತಗೊಂಡಿದೀವಿ, ಒಂದು 4x4 ಸೆಕ್ಷನ್. ಮತ್ತೆ ಈ ಕಡೆ ಒಂದು ಗೇಟ್ ಒಂದು ಸಪೋರ್ಟ್ ತಗೊಂಡಿದೀವಿ, ಮೇಲ್ಗಡೆ ಫಿಕ್ಸೆಡ್ ಇಟ್ಕೊಂಡಿದೀವಿ. ಸೊ ಇದು ಈ ಕಂಪ್ಲೀಟ್ ಗೇಟ್ ಅಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ ಸರ್, ಒಂದು ವಿಕೆಟ್ ಗೇಟ್ ತರ ಸಪರೇಟ್ ಆಗಿ ಇದೊಂದು ಚಿಕ್ಕದಾಗಿ ಓಪನ್ ಆಗ್ತಂದ್ರೆ, ಆಮೇಲೆ ಇದು ಫೋಲ್ಡ್ ಮಾಡಿ ಓಪನ್ ಮಾಡಿದಾಗ ನಮಗೆ ಕಾರನ್ನ ತೆಗಿತೀವಿ ಅಂತಂದ್ರೆ ಫುಲ್ ಇದನ್ನು ಕೂಡ ಈ ಫೋಲ್ಡ್ ಮಾಡಿ ತೆಗಿದ್ವಿ ಅಂತ ಹೇಳಿದ್ರೆ ಜಾಸ್ತಿ ರೋಡ್ಗೂ ಬರಲ್ಲ. ಸೊ ಇರೋದೊಂದು ಏನು 3 ಫೀಟ್ ಡ್ರೈನೇಜ್ ಏನ್ ಸ್ಪೇಸ್ ಇರುತ್ತಲ್ಲ, 3 to 4 ಫೀಟ್ ಅದರೊಳಗಡೆ ಓಪನ್ ಆಗುತ್ತೆ. ಅಂಡ್ ಎಸ್ಪೆಷಲಿ ಏನ್ ಡಿಸೈನ್ ಮಾಡಿದ್ವಿ ಅಂದ್ರೆ ಇದು ಔಟ್ ಸೈಡ್ ಓಪನ್ ಹಾಕಂತ ಕೊಟ್ಟಿದ್ದೀವಿ ಸರ್. ಯಾಕಂದ್ರೆ ಪಾರ್ಕಿಂಗ್ ಯಾವಲ್ಲ ನಾವು ಡಿಸೈನ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರೆ, ಒಳಗಡೆ ಓಪನ್ ಆಗಿ ಏನಾದ್ರು ಮಾಡಿದ್ವಿ ಅಂತ ಹೇಳಿದ್ರೆ, ಎಸ್ಪೆಷಲಿ ಈ ತರದ ಗೇಟ್ ಆ ಕಾರ್ ಒಳಗಡೆ ಹೋದ್ಮೇಲೆ ಮತ್ತೆ ಆಚೆ ಹಿಂಗ್ ಕ್ಲೋಸ್ ಮಾಡ್ಕೊಳಕ್ ಆಗಲ್ಲ. ಹಂಗಾಗಿ ಇದು ಫುಲ್ ಓಪನ್ ಹಾಕಂತ ಹೇಳಿ ಇಲ್ಲ ಇಂಜಸ್ ಎಲ್ಲ ನೋಡಬಹುದು. ನೋಡೋದಕ್ಕೆ ಒಂಚೂರು ಇದೊಂದು ಸ್ವಲ್ಪ ಆಕ್ವರ್ಡ್ ಕಾಣುತ್ತೆ, ಬಟ್ ಏನಂದ್ರೆ ನಮಗೆ ತುಂಬಾ ಹೆಲ್ಪ್ಫುಲ್ ಇದೆ ಮಾಡ್ಕೊಳ್ಳೋದ್ರಿಂದ. ಆಮೇಲೆ ಸರ್ ಇದರಲ್ಲಿ ಇದ್ರ ಬಗ್ಗೆ ಹೇಳೋದಾದ್ರೆ, ನಮಗೆ ಫಂಡರ್ ಮ್ಯಾಕ್ಸ್ ವೇಸ್ಟ್ ಆಗ್ಬಾರ್ದು ಅಂತ ಹೇಳಿ ಏನ್ ಮಾಡಿದೀವಿ, ಸೊ 1.5 ಅಡಿ ಲೆಂತ್ ಅಂತ ಕ್ಲೀನ್ ಆಗಿ ಇಟ್ಕೊಂಡಿದೀವಿ. ಸೊ ಇದೆಲ್ಲ ರಿವೆಟ್ ಹೊಡೆದು ಕ್ಲೋಸ್ ಮಾಡಿ ಇಟ್ಕೊಂಡಿರೋದು. ಸೊ ಅದೇ ತರ ನಮಗೆ ಕಂಪ್ಲೀಟ್ ಆಗಿ CNC ಡಿಸೈನ್ಸ್ ಅಷ್ಟೇ ಸರ್, ಏನ್ ಚೇಂಜಸ್ ಏನಿಲ್ಲ. ಈ ಲೈನ್ ಒಂದೇ ತರ ಇದೆ, ಈ ಲೈನ್ ಒಂದೇ ತರನೇ ಇದೆ. ಸೊ ಕಂಪ್ಲೀಟ್ ಆಗಿ ಒಂದು 3 ವುಡ್ ಫಿನಿಶ್ ಬರೋದಂಗೆ, ಮತ್ತೆ 2 CNC ಬರಕ್ಕೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅಂಡ್ ಎಲ್ಲಾನು ಮಾಮೂಲಿ ಬಾಕ್ಸ್ ಸೆಕ್ಷನ್ ಅಲ್ಲೇ ರೆಗ್ಯುಲರ್ ಮಾಡೋ ತರನೇ ಮಾಡ್ಕೊಂಡಿದ್ದೀವಿ. ಎಲ್ಲ 16 ಗೇಜ್ ಗೇಟ್ ನ ಯೂಸ್ ಮಾಡ್ಕೊಂಡಿದ್ದೀವಿ. ಸೂಪರ್. ನಡೀರಿ ಸರ್, ಒಳಗಡೆ ತೋರ್ಸೋಣ. ಪಾರ್ಕಿಂಗ್ ಏರಿಯಾ ಎಷ್ಟಿದೆ ಸರ್? ಪಾರ್ಕಿಂಗ್ ಏರಿಯಾ ನೋಡಬಹುದು, ಒಂದು ದೊಡ್ಡದೊಂದು ಲೆಂತ್ ಸಿಡನ್ ಕಾರ್ ನಿಂತ್ಕೊಂಡಿದೆ, ಮತ್ತೆ ನಮ್ಗೆ ಇಷ್ಟು ಸ್ಪೇಸ್ ಕೂಡ ಇದೆ. ಸೊ ನಮಗೆ ಅಗಲ ಬಂದ್ಬಿಟ್ಟು ಒಂದು 16 ಫೀಟ್ ಇಟ್ಕೊಂಡಿದ್ದೀವಿ ಸರ್. 16 ಅಡಿ ಅಗಲ ಇದೆ. ಲೆಂತ್ ಬಂದ್ಬಿಟ್ಟು 18 ಅಡಿ ಇದೆ ಸರ್. 18 ಅಡಿ ಇದೆ. ಹೌದು ಸರ್. ಆಮೇಲೆ ಇದು ಸೆರಾ ಬೋರ್ಡ್ಗೂ ಎಲ್ಲ ಸಪೋರ್ಟ್ ಕೊಟ್ಟಿದ್ದೀರಿ, ಇದು ಒಳ್ಳೆ ಇದು ಇಲ್ಲ ಅಂತಂದ್ರೆ ಸ್ವಲ್ಪ ಹೊಡೆದೋಗ್ಬಿಡುತ್ತದೆ, ಏನೋ ಬ್ರೇಕ್ ಆಗೋ ಚಾನ್ಸಸ್ ಇರೋದು, ಮತ್ತೆ
ಏನೋ ಸ್ಟ್ರೆಂತ್ ಕೂಡ ಇರ್ತಿರ್ಲಿಲ್ಲ. ಸೊ ಹಂಗಾಗಿ ಹಿಂದೆಗಡೆ ಕಂಪ್ಲೀಟ್ ಸೆರಾಬೋರ್ಡ್ಗೂ ಕೂಡ ಎಲ್ಲ ಸಪೋರ್ಟ್ಸ್ ಬಂದ್ಬಿಟ್ಟಿದೆ ಸರ್. ಒಳ್ಳೆ ಕೆಲಸ. ಸರಿ ನಾಳೆ ದಿನ ಇದು ಕಿತ್ತಾಕೋದ್ರು ಕೂಡ ಅದೇ ಒಂಥರ ಡಿಸೈನ್ ಥರನೇ ಇರುತ್ತೆ. ಡಿಸೈನ್ ಥರ ಇರುತ್ತೆ. ಇದು ಕ್ಯಾಂಟಿಲಿವರ್ ಚೂರು ತೊಗೊಂಡ್ರಲ್ವ ಹೊರಗಡೆ ನೀವು? ಹೌದು ಸರ್, ಮುಂದೆಗಡೆ ಪ್ರೊಜೆಕ್ಷನ್ ತೊಗೊಂಡಿದ್ವಿ. ಯಾಕಂದ್ರೆ ನಾವು ಇದು ತೋರಿಸಿದ್ವಲ್ಲ ಸರ್, ಕಾಲಮ್ಗಳೆಲ್ಲ ಒಳಗಡೆ ಇದೆ ಸರ್. ಯಾಕಂದ್ರೆ ಅದೇ ಡಿಸ್ಕಷನ್ಸ್ ಆಗೋಕ್ಕೆ ಮುಂಚೆನೇ ಇದನ್ನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ವಿ. ಪ್ರಾಪರ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಹೌದು ಸರ್, ಮುಂದೆಗಡೆನೂ ರೋಡ್ಗೂ ಕೂಡ ವಿಂಡೋಸ್ ಯಾವುದೂ ಇಲ್ಲ. ಸೊ ಎಲ್ಲಾನು ಸೈಟ್ ಒಳಗಡೆನೇ ಇದೆ. ಸೊ ಹಂಗಾಗಿ ಮುಂದೆಗಡೆ ಎಲಿವೇಶನ್ ಮಾತ್ರನೇ ಒಂದು ಸ್ವಲ್ಪ ಬಾಲ್ಕನಿ ಇದೆಲ್ಲನೂ ಪ್ರೊಜೆಕ್ಟ್ ಔಟ್ ಮಾಡ್ಕೊಂಡಿದ್ದೀವಿ ಸರ್. ಸೂಪರ್. ಓಕೆ, ಕ್ಲಾಡಿಂಗ್ ಬಗ್ಗೆ ಹೇಳಿ. ಹಾಗೆ ಸರ್ ಇದರಲ್ಲಿ ಕ್ಲಾಡಿಂಗ್ ಹೇಳೋದಾದ್ರೆ ನೋಡ್ಬೋದು ಸರ್, ನಮಗೆ ನಾರ್ಮಲ್ 2x4 ಕ್ಲಾಡಿಂಗ್ ಯೂಸ್ ಮಾಡ್ಕೊಂಡಿದೀವಿ. ಅಂಡ್ ನಮಗೆ ಇದೊಂದು ಡೀಸೆಂಟ್ ಕಲರ್ ಅಂತಾನೆ ಹೇಳ್ಬೋದು ಸರ್. ಈ ಕಡೆ ವೈಟ್ ಮತ್ತೆ ಆಫ್ ವೈಟ್ ಮಧ್ಯದಲ್ಲಿ ಒಂದು ಸ್ವಲ್ಪ ಗ್ರೇಯಿಶ್ ಕಲರ್ ಅಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಆಮೇಲೆ ಪ್ಲೇನ್ ಆಗಕ್ಕೆ ಬದಲಾಗಿ ನಾವೇನ್ ಮಾಡಿದ್ವಿ ಸ್ವಲ್ಪ ಗ್ರೈನ್ಸ್ ಇರೋದನ್ನ ಇಂಟಿಗ್ರೇಟ್ ಮಾಡಿದೀವಿ. ಸೊ ಇದಕ್ಕೆ ಎಕ್ಸಾಕ್ಟ್ಲಿ 2 feet ಟೈಲ್ಸ್ಗೆ ಒಂದೊಂದು ಬಾರ್ಡರ್ ಹಾಕೊಂಡು ಹೋಗಿದ್ವಿ ಸರ್. 2 inch ಬಾರ್ಡರ್ನ ಯೂಸ್ ಮಾಡ್ಕೊಂಡಿದೀವಿ. ಬ್ಲ್ಯಾಕ್ ಮತ್ತೆ ಅದನ್ನ ಕಾಂಬಿನೇಷನ್ ಮಾಡ್ಕೊಂಡು ತಗೊಂಡೋಗಿದ್ವಿ. ಆಮೇಲೆ ಇಲ್ಲೆಲ್ಲ ಎಲೆಕ್ಟ್ರಿಕಲ್ ಚಾರ್ಜಿಂಗ್ ಪಾಯಿಂಟ್ ಇಲ್ಲೇ ಬಂದ್ಬಿಟ್ಟಿದೆ, ಮತ್ತೆ ಬೆಲ್ ಇಲ್ಲೇ ಬಂದ್ಬಿಟ್ಟಿದೆ. ಎಲ್ಲ ಚಾರ್ಜಿಂಗ್ ಕೊಟ್ಟಿದ್ದೀರಾ? ಎಲ್ಲ ಲಿಶಾ ಸ್ವಿಚಸ್ ಬಂದಿದೆ ಸರ್. ಲಿಶಾನಾ ಸರ್ ಇದು ಕಲರ್ ಸ್ವಿಚಸ್. ಅದು ವಿತ್ ಡಿಸೈನರ್ ಅಲ್ವಾ ಇದು? ನೋಡಿ ವೀಕ್ಷಕರೇ, ಬಾರ್ಡರ್ ಎಲ್ಲ ಬರುತ್ತೆ, ಇದಕ್ಕೆ ವುಡನ್ ಪ್ಯಾಟರ್ನ್ ಕೂಡ ಸಿಗುತ್ತೆ ಸರ್. ಆಮೇಲೆ ನೆಕ್ಸ್ಟ್ ಸರ್ ಫುಲ್ ಲೈಟ್ ಟೈಲ್ಸ್ ತೊಗೊಂಡಿದ್ದೀವಿ ಸರ್. ಸೊ ಹಂಗಾಗಿ ಏರಿಯಾನು ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಾ ಇದೆ. ಮತ್ತೆ ಯಾವಾಗಲೂ ನಾವು ಯೂಶಲಿ ಏನ್ ಮಾಡ್ತೀವಿ, 2 ಸೈಡ್ ಮಾತ್ರನೇ ತಗೊಂತೀವಿ, ಇಲ್ಲ ಒಂದ್ ಸೈಡ್ ಡೋರ್ ಇರೋ ಕಡೆ ಮಾತ್ರನೇ ತಗೊಂತೀವಿ. ಇಲ್ಲ ಅಂದ್ರೆ ಟೈಲಿಂಗ್ ಎಲ್ಲಾನು ಕೂಡ ಪೂರ್ತಿ ತಗೊಂಡಿದ್ದೀವಿ ಸರ್. ಎಲ್ಲಾ ಕಡೆ ಪೂರ್ತಿ ತಗೊಂಡಿದ್ದೀವಿ. ಮತ್ತೆ ಅಲ್ಲೂ ಕೂಡ ಏನೋ ಒಂದು ಗ್ರಿಲ್ ನ ಫಿಕ್ಸ್ ಮಾಡ್ಬಿಟ್ಟಿದೀವಿ. ಸೊ ಸೇಫ್ಟಿ ಗ್ರಿಲ್ ಅಂತೇಳಿ. ಆಮೇಲೆ ಎಲ್ಲಾ ಕಡೆ ನೀವು ಕಾಂಪೌಂಡ್ ಆಕ್ಸಿಸ್ ಇರೋದ್ರಿಂದ ಸೊ ಎಲ್ಲಾ ಕಡೆನೂ ಗೇಟ್ಗಳು ನೋಡ್ಬೋದು ಸರ್. ಇದನ್ನು ಕೂಡ ಓಪನಬಲ್ ಗೇಟೇನೆ. ಓಕೆ, ಸೆಟ್ ಬ್ಯಾಕಿಗೆ ಒಂದು ಗೇಟ್ ಅಲ್ವಾ? ಸೆಟ್ ಬ್ಯಾಕ್ ತೋರಿಸ್ಬೋದು ಸರ್, ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು. ಪ್ರಾಪರ್ ಆಗಿದೆ ಅಲ್ಲ ಸರ್?